ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸಿ ದೇವರನ್ನು ಆರಾಧಿಸುವ ಒಳ್ಳೆಯ ಸಮಯವಾಗಿದೆ. ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ನಿಮ್ಮೆಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಇದೊಂದು ವಾಕ್ಯ ಶುಶ್ರೂಷೆ ಮಾತ್ರವಲ್ಲ, ವಾಕ್ಯದಲ್ಲಿ ನಮ್ಮೊಬ್ಬೊಬ್ಬರಿಗಾಗಿ ಪ್ರಾರ್ಥಿಸುವ ಶುಶ್ರೂಷೆಯಾಗಿದೆ. ಈ ಶುಶ್ರೂಷೆಯಲ್ಲಿ ದೇವರ ಅದ್ಭುತ ಸಾನ್ನಿಧ್ಯ ನಮ್ಮ ಜೀವನದಲ್ಲಿ ಉಂಟಾಗಲಿ. ಶ್ರದ್ಧೆಯಿಂದ, ಸಿದ್ಧತೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಎಲ್ಲ ಬಾಗಿಲು ಮುಚ್ಚಿ ಕುಗ್ಗಿದ ಅವಸ್ಥೆಯಲ್ಲಿ ವಾಕ್ಯ ಆಲಿಸುವವರು ಇದ್ದಾರೆ. ಈ ವಾಕ್ಯದ ಅಭಿಷೇಕ ನಿಮ್ಮ ಮೇಲೆ ಸುರಿಯಲ್ಪಡಲಿ. ಇಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ 12ನೇ ವಾಕ್ಯವನ್ನು ನಮಗೆ ಆಲಿಸೋಣ. ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, ಎಂಥ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಪ್ರಾಣ ಮತ್ತು ಆತ್ಮಗಳು, ಕೀಲು ಮತ್ತು ಮಜ್ಜೆಗಳ ಭೇದವನ್ನು ಛೇದಿಸುವಂಥದ್ದು, ಹೃದಯದ ಆಸೆ ಆಲೋಚನೆಗಳನ್ನು ವಿವೇಚಿಸುವಂಥದ್ದು. ಪ್ರಿಯರೇ, ದೇವರ ಜೀವಂತ ವಾಕ್ಯ ನಮ್ಮ ಸಮಸ್ಯೆಗಳಿಗೆ ಅನುಗ್ರಹವಾಗಿದೆ. ದೇವರ ವಾಕ್ಯ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು. ಕಾರಣ, ವಾಕ್ಯಕ್ಕೆ ಎಲ್ಲ ಕಡೆಯಲ್ಲೂ ಹತ್ತಿ ಇಳಿಯಲು ಸಾಧ್ಯ, ಎಲ್ಲ ಕಡೆಯಲ್ಲೂ ಪ್ರವೇಶಿಸಲು ಸಾಧ್ಯ, ಶಕ್ತವಾದ ಕಾರ್ಯ ಮಾಡಲು ಸಾಧ್ಯ. ಹಲ್ಲೆಲೂಯಾ. ನಾವು ನಮ್ಮ ಕಷ್ಟ ಸಂಕಟವನ್ನು ವಾಕ್ಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿದ್ದರೆ ಆ ವಾಕ್ಯದ ಶಕ್ತಿ ನಮ್ಮ ಜೀವನದಲ್ಲಿ, ನಮ್ಮ ಕಾರ್ಯಗಳಲ್ಲಿ ಪ್ರಕಟವಾಗುತ್ತದೆ. ಆಮೇನ್. ಸಾಲದ ಬಾಧೆಯಿಂದ ಬಿಡುಗಡೆ, ರೋಗಶಾಂತಿ, ನಮಗೆ ಅವಶ್ಯಕತೆಯಾದ ಎಲ್ಲವನ್ನು ದೇವರ ವಾಕ್ಯಕ್ಕೆ ಸಮರ್ಪಿಸಿ ಪ್ರಾರ್ಥಿಸೋಣ. ನಮಗೆ ಹೋಗಲು ಸಾಧ್ಯವಾಗದ, ಪರಿಹರಿಸಲು ಸಾಧ್ಯವಾಗದ ಅವಸ್ಥೆ, ಪರಿಸ್ಥಿತಿ, ಸಮಸ್ಯೆಗಳನ್ನು ವಾಕ್ಯವನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ವಾಕ್ಯವು ಹೋಗಿ ಅದ್ಭುತ ಮಾಡಲು ಪ್ರಾರಂಭಿಸುತ್ತದೆ. ಆಮೇನ್. ಪ್ರಿಯರೇ, ನಾವು ನಿರಾಸೆ, ಸಮಸ್ಯೆಯಲ್ಲಿ ಆಗಿರುವಾಗ ದೇವರ ವಾಕ್ಯವನ್ನು ತೆಗೆದು, ದೇವರೇ ನನ್ನೊಂದಿಗೆ ಮಾತನಾಡಿರಿ ಎಂದು ವಾಕ್ಯ ಹೇಳಿ ಪ್ರಾರ್ಥಿಸುವಾಗ ವಾಕ್ಯವು ನಮ್ಮೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತದೆ. ಆಮೇನ್. ದೇವರ ಕಾರ್ಯ ನಮ್ಮ ಜೀವನದಲ್ಲಿ ಪ್ರಕಟವಾಗುತ್ತದೆ. ಹಲ್ಲೆಲೂಯಾ. ವಿಶ್ವಾಸದಿಂದ ಸ್ವೀಕರಿಸೋಣ. ವಾಕ್ಯ ನಮ್ಮ ಜೀವನದಲ್ಲಿ ಅನುಗ್ರಹವಾಗುತ್ತದೆ. ನಮಗೆ ಪರಿಹರಿಸಲು ಆಗದೆ ಇರುವ ಯಾವುದೇ ಸಮಸ್ಯೆಗಳು ದೇವರ ವಾಕ್ಯಕ್ಕೆ ಸಮರ್ಪಿಸೋಣ. ದೇವರು ನಮ್ಮ ಜೀವನದಲ್ಲಿ ಅದ್ಭುತ ಮಾಡುತ್ತಾರೆ, ಬಿಡುಗಡೆ ನೀಡುತ್ತಾರೆ. ನಮಗೆ ವಿಶ್ವಾಸಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.